ಜಯಲಕ್ಷ್ಮಿ ಹೊಟ್ಟೆ ಸಿದೈತೆ, ಸ್ವಲ್ಪ ಊಟ ಹಾಕಂಬಾರೆ. ಪಾಪಗೊಂದು ಸ್ವಲ್ಪ ಊಟ ಅಂತ ಹಾಕಂಬ. ಸಾಂಬಾರ್ ಬಿಸಿ ಮಾಡ್ತಿದೀನಿ ಕಣ್ರಿ, ಹಾಕೋ ಬರ್ತೀನಿ. ಆಯ್ತು, ಬೇಗ ಹಾಕಂಬ, ಹೊಟ್ಟೆ ಸಿದೈತೆ. ಜಯಲಕ್ಷ್ಮಿ ಆಯ್ತಾ? ಟೈಮ್ ಆಯ್ತು. ಹ್ಞೂ ರೀ, ಆಯ್ತು, ಹಾಕೋ ಬರ್ತಾ ಇದೀನಿ. ಏನಂಜುಳ ಚೆನ್ನಾಗಿದ್ಯಾ? ನೋಡಿ ಹಿಂಗಿದ್ದೀನಿ, ಆರಾಮ? ಆರಾಮು. ಗದ್ದೆ ಕೆಲಸ ಎಲ್ಲ ಹೆಂಗ್ ನಡೀತೈತೆ? ಮಾಮೂಲಿ ನಡೀತೈತೆ. ಮಕ್ಕಳದ ಒಳಗಡೆನೆ ಅವ್ರೆ. ನಾನು ಇವಾಗ ಬಂದೆ, ಅದಕ್ಕೆ ನೋಡ್ಕೊಂಡು. ಜಯಲಕ್ಷ್ಮಿ ಏನ್ ಮಾಡ್ತಾ ಇದೀಯಾ? ರೀ, ನೆನ್ನೆ ಅನ್ನ ಮಿಕ್ಕಿತ್ತು, ಸುರಿತಾ ಇದೀನಿ. ಸುರಿಬೇಡ, ಇರು. ಏನಕ್ಕೆ ಸುರಿತಾ ಇದೀಯಾ? ಬುದ್ಧಿ ಇಲ್ವಾ ನಿನ್ಗೆ? ಒಂದ್ ಟೈಮಲ್ಲಿ ಊಟ ಇಲ್ಲದೆ ಹಸ್ಕೊಂಡ್ ಬಂದಿದ್ದೀವಿ, ಮರ್ಬಿಟ್ಟು ಅದನ್ನೆಲ್ಲ ಗೊತ್ತಾಗೋದಿಲ್ಲ. ಆಯ್ತು ಬಿಡ್ರಿ, ಗೊತ್ತಿಲ್ದೆ ಏನೋ ಮಾಡ್ಬಿಟ್ಟೆ, ತಪ್ಪಾಯ್ತು. ಲಕ್ಷ್ಮಿ, ಅಕ್ಕಿ ಕೇಳಿಗೆಲ್ಲ ತಗೋ, ಅಕ್ಕಿ ತಗೋ ಬಂದಿದ್ದೀನಿ. ಏನ್ರಿ ಸ್ವಲ್ಪ ತಂದಿದ್ದೀರಾ? ನಮ್ 4 ಜನಕ್ಕೆ ಕೆಲ್ಸ ಆಲತ್ತೆ. ನಾನು ಏನ್ ಮಾಡ್ಲಿ, ಗಾರೆ ಕೆಲ್ಸಕ್ಕೆ ಹೋದೆ, ಮೇಸ್ತ್ರಿ ಬಂದಿಲ್ಲ, ಮಳೆ ಬಂದೈತೆ ಅಂದ್ಬಿಟ್ಟು ಗಾರೆ ಕೆಲ್ಸನೂ ಇಲ್ಲ ಇವತ್ತು. ಹಿಂಗಾರು ಮಾಡಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡು. ಇದ್ರ ಜೊತೆ ಸ್ವಲ್ಪ ರಾಗಿ ಗಂಜಿ ಕಾಯಿಸಿರು, ನಾವು ಕುಡ್ಕೊಂಡು ಮಲ್ಕೊಡುವ. ಅಮ್ಮಂಗೆ ಪಾಪಗೆ ಅನ್ನ ಮಾಡ್ಕೊಡುವ. ಆಯ್ತು ಬಿಡ್ರಿ. ಲಕ್ಷ್ಮಿ, ಸ್ವಲ್ಪ ಊಟ ಇದ್ರೆ ಯಾಕೆ? ಸಂಜೆ ಇಲ್ಲ ರೀ, ಊಟ ಇದ್ದಿದ್ ಊಟ ಅಮ್ಮನ್ಗೆ ಮಕ್ಳಿಗೆ ಹಾಕೊಟ್ಬಿಟ್ಟೆ. ನಾವು ಗಂಜಿ ಕುಡಿಯೋದ ಬಿಡಿ.